ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನಲ್ಲಿ ನಿಮಗಿವತ್ತು ಅಕ್ಕಯ್ಯಮ್ಮ ದೇವಿ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ನನ್ನ ಮಗ, ನಮ್ಮ ಹಸ್ಬೆಂಡು, ನನ್ನ ಇನ್ನೊಬ್ಬ ಚಿಕ್ಕ ಮಗ ಹೋಗ್ತಾ ಇದ್ದೀವಿ. 3 ಜನನು ಗಾಡೀಲಿ. ಇದು ಇರೋದು ಯಲಹಂಕ ಹತ್ರ ಫ್ರೆಂಡ್ಸ್. ಇದಿರೋದು ನೋಡಿ ಫ್ರೆಂಡ್ಸ್, ನಾವು ಗಾಡೀಲಿ ಹೋಗ್ತಾ ಇದ್ದೋ. ಇದು ಮೇನ್ ಎಂಟ್ರೆನ್ಸು ಫ್ರೆಂಡ್ಸ್. ಇದು ಆರ್ಚ್ ಇದೆ, ಅಕ್ಕಯ್ಯಮ್ಮ ದೇವಿ ದೇವಸ್ಥಾನದ್ದು ಆರ್ಚ್ ಇದು. ಇದು ನಮ್ಮ ತಂದೆಯವರ ಮನೆ ದೇವರು ಫ್ರೆಂಡ್ಸ್. ಇದು ನಾವು ಹೋಗ್ತಾ ಇರೋದು ಈಗ. ನೋಡಿ, ಈಗ ಎಂಟ್ರೆನ್ಸ್ ನೀಟಾಗಿ ಕಾಣಿಸ್ತಾ ಇದೆ. ಹೋಗ್ತಾ ಇದ್ದೋ. ನೋಡಿ, ಇದೇ ಬೆಟ್ಟ, ರೋಡ್ ಸೈಡಲ್ಲೇ ಇದೆ ಫ್ರೆಂಡ್ಸ್. ಇದು ಇಲ್ಲಿ ಕೆಳಗಡೆಯಿಂದ ನಡ್ಕೊಂಡು ಕೂಡ ಮೇಲ್ಗಡೆ ಬೆಟ್ಟ ಹತ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ನಾವು ಗಾಡೀಲಿ ಹೋಗ್ತಾ ಇರೋದ್ರಿಂದ ಗಾಡೀಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಇನ್ನು ನಮ್ಮ ಮನೆಯವರೆಲ್ಲ ಬಂದಿದ್ದಾರೆ. ಕೆಳಗಡೆ ದೇವ್ರು ಮಾಡ್ತಾ ಇದ್ದಾರೆ. ಬಟ್ ಮೇಲ್ಗಡೆ ಎಲ್ಲ ಏನು ನಾನ್ ವೆಜ್ ಏನು ಮಾಡೋ ಆಗಿಲ್ಲ. ಕೆಳಗಡೆ ಪೂಜೆ ಮಾಡಿಸ್ಬಿಟ್ಟು ಕೆಳಗಡೆ ಹೋಗಿ ದೇವ್ರಿಗೆ ಪ್ರಸಾದ ಎಲ್ಲ ಮಾಡ್ಕೊತಿರ್ಬೋದು ಫ್ರೆಂಡ್ಸ್. ಗಾಡಿ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಬಟ್ ಇದು ನೀಟಾಗಿ ಕ್ಲಿಯರಿಟಿ ಬರ್ತಿಲ್ಲ. ಫ್ರೆಂಡ್ಸ್, ಗಾಡಿ ಹೋಗ್ತಾ ಇದ್ದೀವಿ. ಅರ್ಧದಲ್ಲಿ ದೇವಸ್ಥಾನ ಇದೆ. ಬೆಟ್ಟ ಹತ್ತೋದಕ್ಕಷ್ಟೇ, ಅಷ್ಟೊಂದೇನು ಕಾರ್ಯ ಇಲ್ಲ. ಹೋಗ್ಬೋದು ಆರಾಮಾಗಿ. ಬೆಟ್ಟ ಹತ್ತೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ವ್ಯೂಸ್ ಎಲ್ಲ ನೋಡ್ಕೊಂಡು ಮಕ್ಕಳಿರೋದ್ರಿಂದ ನಾವು ಗಾಡಿಲೇ ಹೋಗ್ಬೋದು ಫ್ರೆಂಡ್ಸ್. ಮೇಲಿಂದ ಯಾವ ರೀತಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿದೆ. ನೋಡಿ, ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಅಲ್ಲಿ ಕೆಲಸ ನಡೀತಾ ಇದೆ. ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ದೇವಸ್ಥಾನ. ನಾನು ನನ್ನ ಮಗ ಅಲ್ಲೇ ನಿಂತಿದ್ದೋ. ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ವಿಡಿಯೋ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಮೇಲಿಂದ ಕೆಳಗಡೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ ಫ್ರೆಂಡ್ಸ್. ಇದು ಮುನೇಶ್ವರ ದೇವಸ್ಥಾನ. ಇಲ್ಲೆಲ್ಲ ಮಂಟಪಗಳಿದೆ. ಇಲ್ಲೆಲ್ಲ ಬೋಂಡ ಬಜ್ಜಿ ಆ ಥರ ಎಲ್ಲ ಹಾಕ್ತಾ ಇರ್ತಾರೆ. ನೋಡಿ, ಇದು ಹೊಳೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಸ್ನಾನ ಮಾಡೋರು, ದೇವ್ರದ್ದು ಇದು ದೇವ್ರಿಗೆ ಆರಿಸ್ಕೊಂಡು ಬಂದಿರ್ತಾರೆ. ಮಕ್ಕಳು ಇಲ್ದಿರೋರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಫಸ್ಟು ಮುನೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ಇದೇ ಮುನೇಶ್ವರ ದೇವಸ್ಥಾನ. ಒಳಗಡೆ ಹೋಗಬೇಕು. ಇದು ಈಶ್ವರ ಪಾರ್ವತಿ. ನೋಡಿ, ಹೊಳೆ ಮೇಲೆ ಇದೆ. ನೋಡಿ ಫ್ರೆಂಡ್ಸ್, ಈ ಹೊಳೆ ತುಂಬ ಆಳ ಇದೆ ಫ್ರೆಂಡ್ಸ್. ಇಲ್ಲಿ ಅಂದರೆ ಅಲ್ಲಿ ಒಂದು ಸ್ವಲ್ಪ ಇದು ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋದರೆ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ತುಂಬಾ ಆಳ ಇದೆ. ಇದು ಮುಚ್ಚಿದ್ದಾರೆ ಈಗ. ಆವಾಗ ಸಣ್ಣ ಪಾಪು ಕೂಡ ಹೋಗಿದೆಯಂತೆ. ಅದ್ರ ಕಥೆನೇ ಇದೆ ಫ್ರೆಂಡ್ಸ್ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಬಂದಿದ್ದಾರೆ. ಸಂಡೇ ಆಗಿರೋದ್ರಿಂದ ಬೇಜಾನ್ ಜನ ದೇವ್ರನ್ನ ಮಾಡೋಕ್ಕೆ ಬಂದಿದ್ರು. ಬಟ್ ಇಲ್ಲಿ ಏನು ಹೊಲ್ಸು ಮೇಲೆ ಏನು ಮಾಡಲ್ಲ ಫ್ರೆಂಡ್ಸ್. ಕೆಳಗಡೆ ಮಾತ್ರ ಎಲ್ಲ ಮರಿ ಎಲ್ಲ ತಗೊಂಡು ಹೊಡೆದು ಕೆಳಗಡೆನೇ ಮಾಡ್ಕೋತಾರೆ. ಮೇಲೆ ಏನಿದ್ರು ಪೂಜೆ ಮಾಡ್ತಾರೆ ಅಷ್ಟೇ. ಮೇಲೆಲ್ಲ ಏನು ಗಲೀಜು ಮಾಡೋ ಆಗಿಲ್ಲ. ನೋಡಿ ಫ್ರೆಂಡ್ಸ್, ಅದು ನೀರು ಸ್ಟಾಕಾಗಿ ನಿಂತಿರೋದ್ರಿಂದ ಫುಲ್ಲು ಗ್ರೀನ್ ಥರ ಬಂದ್ಬಿಟ್ಟಿದೆ. ಇಲ್ಲಿ ಹೊಳೆಯಲ್ಲಿ ಎಲ್ಲರೂ ಸ್ನಾನ ಮಾಡ್ಕೊತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರೆಲ್ಲ ಇವರೆಲ್ಲ ನಮ್ಮ ಮನೆಯವರೇ. ಅಲ್ಲಿ ತುಂಬ ಆಳ ಇರೋದ್ರಿಂದ ಯಾರಾದರೂ ದೊಡ್ಡವರು ನಿಂತ್ಕೊಂಡು ಸ್ನಾನ ಮಾಡಿಸ್ತಾರೆ ಫ್ರೆಂಡ್ಸ್. ಅಲ್ಲಿ ನೋಡಿ, ಎಲ್ಲ ಸ್ನಾನ ಮಾಡಿಬಿಟ್ಟು ನಿಂತಿದ್ದಾರೆ.
ಎಲ್ಲ ದರ್ಶನಕ್ಕೆ ನಿಂತ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಮುನೇಶ್ವರ ದೇವರು. ಫಸ್ಟ್ ಈ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಫ್ರೆಂಡ್ಸ್. ಅಲ್ಲಿ ಪೂಜೆ ಆದ ನಂತರ ಇಲ್ಲಿ ಗಂಗೆ ಪೂಜೆ ಅಂತ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲೆಲ್ಲ ಗಂಗೆ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ನಾವೇ ನೈವೇದ್ಯ ಎಲ್ಲ ಇಡ್ಬೋದು. ಇಲ್ಲಿ ನೋಡಿ, ಇದು ಅಕ್ಕಯ್ಯಮ್ಮ ದೇವರು. ಇದು ಅಲ್ಲಿ ಪೂಜೆ ಮಾಡಾದ್ಮೇಲೆ ಇಲ್ಲಿ ಮಾಡಿಸ್ಬೇಕು ಫ್ರೆಂಡ್ಸ್. ಇಲ್ಲಿ ಮತ್ತು ಇಲ್ಲಿ ದೇವ್ರಿಗೆ ಫೋಟೋ ವಿಡಿಯೋ ಏನು ಮಾಡೋದಕ್ಕೆ ಬಿಡೋಲ್ಲ ಫ್ರೆಂಡ್ಸ್. ಬಟ್ ನಾನು ಕ್ಯಾಪಲ್ಲಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ಫೋಟೋದು. ನೋಡಿ ಫ್ರೆಂಡ್ಸ್, ಈಗ ಕಳ್ಳೆಪುರಿ ತಿಂತಾ ಇದ್ದಾರೆ ನಮ್ಮ ಮನೆಯವರು ತಗೊಂಡು. ನೋಡಿ ಫ್ರೆಂಡ್ಸ್, ಮಂಟಪಗಳಿದೆ ಇಲ್ಲಿ. ಎಲ್ಲ ಬೋಂಡ ಬಜ್ಜಿ ಎಲ್ಲ ಮಾರ್ತಾ ಇರ್ತಾರೆ. ಅಲ್ಲಿಂದ ಕೆಳಗಡೆ ಬಂದಮೇಲೆ ಅಲ್ಲಿ ಊಟ ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದು. ನೋಡಿ ಫ್ರೆಂಡ್ಸ್, ಅಡುಗೆ ಮಾಡ್ತಾ ಇದ್ದಾರೆ ಭಟ್ರು. ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ರು ನಮ್ಮ ಮನೆಯವರೇ. ನಮ್ಮ ಅತ್ತೆ, ನಮ್ಮ ಮನೆಯವರು ಎಲ್ಲ ಕಟ್ ಮಾಡ್ತಾ ಇದ್ರು. ಎಲ್ಲ ಊಟಕ್ಕೆ ಸೈಡಿಗೆ ನೆಂಚ್ಕೊಳ್ಳೋದಕ್ಕೆ ಕ್ಯಾರೆಟು ಎಲ್ಲ ಕಟ್ ಮಾಡ್ಕೊಂಡು ಇಡ್ತಾ ಇದ್ರು ಫ್ರೆಂಡ್ಸ್. ಇಲ್ಲಿ ಹಂಗೆ ಜೋಕ್ ಮಾಡ್ತಾ ಇದ್ರು, ಇಬ್ರು ಕಿತ್ತಾಡ್ತಾ ಇದ್ರು. ನೋಡಿ ಫ್ರೆಂಡ್ಸ್, ಮುದ್ದೆ ಆಗಿತ್ತು, ತೊಳಸ್ತಾ ಇದ್ರು ನೀಟಾಗಿ ಎಲ್ಲ ಹೆಣ್ಮಕ್ಳುಗಳೆಲ್ಲ ಸೇರ್ಕೊಂಡು. ಎಲ್ಲ ಅಡುಗೆ ತಯಾರಿ ಆಗಿತ್ತು. ಮುದ್ದೆ ತೊಳಸ್ಬಿಟ್ಟು ಎಲ್ಲರಿಗೂ ಊಟ ಕೊಟ್ಟರು. ಊಟ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲರೂ. ತುಂಬ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಹುಡುಗರೆಲ್ಲ ಬಂದಿದ್ರು, ತಿಂತಾ ಇದ್ದಾರೆ. ಇದೆಲ್ಲ ನಮ್ಮ ಆಂಟಿ ಮಕ್ಕಳು, ನಮ್ಮ ಅಪ್ಪನ ತಮ್ಮನ ಮಕ್ಕಳು ಫ್ರೆಂಡ್ಸ್ ಇವರು. ಎಲ್ಲ ಊಟ ಮಾಡ್ತಾ ಇದ್ದಾರೆ. ಊಟ ಆಗಿ ಮನೆಗೆ ಹೋದೋ ಫ್ರೆಂಡ್ಸ್.